ನಿಮ್ಗೇನು ಅನಿಸುತ್ತೆ? ಲೈಕ್ KLX ಟೂರಿಂಗ್ ಮಾಡ್ಬೋದು ಅನ್ಸುತ್ತಾ? ನೀವೇನಾದರೂ ಟೂರಿಂಗ್ ಮಾಡಬೇಕು ಅಂದರೆ ತುಂಬ ಗಾಡಿಗಳಿವೆ ಬೇರೆ. ಏನು ಗುರು ಇವರೆಲ್ಲ ಸೂಪರ್ ಡಿಯೋ ಅಂದ್ಕೊಂಬಿಟ್ಟಿರ್ತಾರೆ, ಡಿಯೋ ಬಾಯ್ಸು. ಹಾಯ್ 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 ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದು ಎಲ್ಗಪ್ಪ ಹೊರಟಿದ್ದೀವಿ, ಏನು ಎಲ್ಗೂ ಇಲ್ಲ. ಲೈಕ್ ಇವತ್ತು ಬಂದು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಲೈಕ್ ಎಷ್ಟು ಜನ ಗೊತ್ತಾ, ಇನ್ಸ್ಟಾಲೆಲ್ಲ ಟೆಕ್ಸ್ಟ್ ಹಾಕೋದು, ಬ್ರೋ KLX ಟೂರಿಂಗ್ ಮಾಡ್ಬೋದಾ, ಬ್ರೋ KLX ಟೂರಿಂಗ್ ಮಾಡ್ಬೋದಾ. ಎಲ್ಲರೂ ಅದೇ ಟೆಕ್ಸ್ಟ್ ಹಾಕ್ತಿರಲ್ಲ ಗುರು, ಪ್ರತಿಯೊಬ್ಬರೂ. ಏನು ಹೇಳಿ, ನಿಮ್ಗೇನು ಅನಿಸುತ್ತೆ? ಲೈಕ್ KLX ಟೂರಿಂಗ್ ಮಾಡ್ಬೋದು ಅನ್ಸುತ್ತಾ? ಗುರು ಇದ್ರೊಳಗಿರೋ ಸೀಟ್ಗೆ ನಮ್ಮಗಳ ಅಂಡಗಳಿಗೆ ಯಾರಿಗೂ ಸಾಲಲ್ಲ ಅದು, ಆಯಿತಾ? ಫಿಲ್ಟರ್ಲೆಸ್ ಮಾತಾಡ್ತೀನಿ, ಸ್ವಲ್ಪ ಎದಕ್ಕೆ ತಗೋಬೇಡಿ. ಆನೆಸ್ಟ್, ಅದು ರಿಯಾಲಿಟಿ. ಸೊ ಟೂರಿಂಗ್ ಮಾಡೋದು ಇದ್ರೊಳಗೆಲ್ಲ ಕಷ್ಟದ ಕೆಲಸ. ಅದು ಕಷ್ಟದ ಕೆಲಸ ಅನ್ನೋದಕ್ಕಿಂತ ಇಟ್ಸ್ ಅಬೌಟ್ ಅವರ್ ಅಡ್ಜಸ್ಟ್ಮೆಂಟ್, ಅದು ಇದು ಅವೆಲ್ಲ ಇರ್ತವೆ. ಬಿಕಾಸ್ ನೀವು ಮೋಟೋ ಕ್ರಾಸ್ ಗಾಡೀಲಿ ಹೋಗ್ಬಿಟ್ಟು, ಮೋಟೋ ಕ್ರಾಸ್ ಓಡಿಸೋ ಗಾಡೀಲಿ ಹೋಗ್ಬಿಟ್ಟು ನೀವು ಟೂರಿಂಗ್ ಮಾಡ್ತೀನಿ ಅಂದರೆ ಹೆಂಗೂರು ಸಾಧ್ಯ? ನೀವೇ ಹೇಳಿ. ಲೈಕ್ ಜನರಲ್ ನಾಲೆಜ್ ಥರ ಅದು. ಲೈಕ್ ಹೌ ಇಟ್ಸ್ ಪಾಸಿಬಲ್ ಬ್ರೋ? ಹೌ? ಆಗಲ್ಲ. ನೀವೇನಾದರೂ ಟೂರಿಂಗ್ ಮಾಡಬೇಕು ಅಂದರೆ ತುಂಬ ಗಾಡಿಗಳಿವೆ ಬೇರೆ. ಲೈಕ್ ಪ್ರಾಪರ್ ಕಂಫರ್ಟಬಲ್ ಆಗಿರಬೇಕು ಟೂರಿಂಗ್ ಮಾಡಬೇಕು ಅಂದರೆ KLX ಬಿಟ್ಟು ತುಂಬ ಗಾಡಿಗಳಿವೆ. ಲೈಕ್ ಯು ಕ್ಯಾನ್ ಗೋ ಫಾರ್ ಇಟ್ ಅಲ್ವಾ. ಇದು ಬಂದು ಲೈಕ್ ಒನ್ ಡೇ ರೈಡು, ಶಾರ್ಟ್ ರೈಡ್ಸು, ಆ ಥರಕ್ಕೆ ಮಾಡಿರೋ ಗಾಡಿ ಇದು. ಲೈಕ್ ಟ್ರಯಲ್ಸ್ ಮಾಡ್ತೀರಾ ಅಂದರೆ ಲೈಕ್ ಒನ್ ಡೇ ಅವ್ರು ನೋಡಿ ILX ಇದ್ದರೆ ಈಸ್ಕೊಳ್ಳಿ, ಕ್ರೇಜಿ ಗಾಡಿ ಇದು. ಆರಾಮಾಗಿ ILX ಒಳಗೆ ಹಾಕೊಂಡೋಗಿ ನಾರ್ತ್ ಸೈಡ್ ಎಲ್ಲಾದರೂ ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ರೂಮ್ ಹತ್ರ ಆರಾಮಾಗಿ ಒಂದು 200 ಕಿಲೋಮೀಟರ್ಸು 300 ಕಿಲೋಮೀಟರ್ಸ್ ಆ ಥರ ಮುಗಿಸ್ಕೊಂಬರ್ಬೋದು. ಸೊ ದಟ್ಸ್ ವಾಟ್ ಅಷ್ಟೇ. ಅಣ್ಣ ಯೂಟ್ಯೂಬ್ ನೋಡ್ತೀರಾ? ಇವನೇನಪ್ಪ ಅವನು ಮಾತಾಡೋದೆಲ್ಲ ರಾಜ್ಕುಮಾರ್, ಹಿಂದಿ ಅವನು ಅನ್ಸುತ್ತೆ. ಪಾಪ ಅವ್ರವ್ರ ಹೊಟ್ಟೆ ಪಾಳಿಗೆ ಕಷ್ಟಪಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ನಿಮ್ಗೆ ಹೇಳೋದು. ಈ ಸೀಟು ಕಾಂಫಿ ಆಗಿದೆಯಾ, ಅದು ಇದು, ಲೈಕ್ ಇಟ್ಸ್ ನಾಟ್ ಕಾಂಫಿ ಬ್ರೋ. ಪ್ರಾಪರ್ ಟ್ರಯಲ್ಸ್ ಗಾಡಿ ಇದು. ಲೈಕ್ ಅಷ್ಟೆಲ್ಲ ಡೌಟ್ ಇರೋರು ಆರಾಮಾಗಿ ಒಂದು ಸತಿ ಟ್ರಯಲ್ ರೈಡ್ ಮಾಡಿ, ಟೆಸ್ಟ್ ಮಾಡಿ. ಲೈಕ್ ನಾನು ಟೂರಿಂಗ್ ಮಾಡಲ್ಲ ಅಂತಲ್ಲ, ನಾನು ಟೂರಿಂಗ್ ಎಲ್ಲ ಮಾಡ್ತೀನಿ. ಬಿಕಾಸ್ ನಂದು ಇನ್ನೂ ಏಜ್ ಐತೆ, ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮುಂದೆ ತಳ್ಳಬೇಕು. ಬಿಕಾಸ್ ಮನೇಲಿ 10-15 ಗಾಡಿ ಮಾಡ್ಕೋತಾರೆ, ಎಲ್ಲ ಇಲ್ಲ. ಓ ಹಿಂದಿ ಡೌನು ಅಣ್ಣ. ನೀ ಪರಿಚಯ ಹೇಳದ ಸೆಳೆದೆ. ಅವನು ಯಾರು ಗುರು ಮಧ್ಯದಲ್ಲಿ ಬಂದು ಎಳಿತಾವನೆ.
ಸೊ ನೀವು ಅಷ್ಟೇ ಲೈಕ್ ಇದನ್ನ ಬಂದು ಒಂದು ಸೈಡ್ ಬೈಕಾಗಿ ಮಡಿಕೊಳ್ಳಿ, ಲೈಕ್ ಯಾವ್ದಾದ್ರು ಗಾಡಿಗಳು ಮಡಿಕೊಳ್ಳಿ ಇದ್ರ ಜೊತೆಗೆ. ಲೈಕ್ ಅವಾಗ ನೋಡಿ ನಿಮಗೆ ವರ್ತ್ ಪೈಸಾ ವಸೂಲ್ ಗಾಡಿ ಇದು. ನೀವು ಸುಮ್ಮನೆ ನಾನೇನೋ ಹೇಳ್ಬಿಟ್ಟು ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ, ಲೈಕ್ ನಿಮಗೇನೋ ಆಜಿ ಬ್ಯಾಕ್ ಪೇನ್ ಬಂದು ನೀವು ತಿರುಗು ನನಗೆ ಬೈಕೊಂಡು ನಾನು ಹೇಳಿದೆ ಅಂತ ಗಾಡಿ ಇಸ್ಕೊಬಿಟ್ಟು ನೀವು ಯಾವುದೇ ಯೂಟ್ಯೂಬರ್ದಾಗಲಿ ಜಸ್ಟ್ ನೀವು ಕೇಳಿಸ್ಕೋಬೇಕಷ್ಟೇ. ಲೈಕ್ ಕಂಪ್ಲೀಟಾಗಿ ನಂಬಿಟ್ಟು ಅವ್ರ ಮಾತನ್ನ ಲೈಕ್ ಈಸ್ಕೊಳ್ಳೋದು, ದಟ್ಸ್ ನಾಟ್ ದ ಥಿಂಗ್. ಲೈಕ್ ಹೇಳ್ತೀನಿ ನಾನು, ಲೈಕ್ ಒನ್ ಡೇ ಟ್ರಯಲ್ಸು, ಲೈಕ್ ಇಲ್ಲ ರಿಸ್ಕ್ ತಗೊಂಡು, ಲೈಕ್ ನಾನು ಹೇಳ್ತೀನಿ ಲೈಕ್ ಒನ್ ಡೇ ಟ್ರಯಲ್ಸು, ಲೈಕ್ ಒನ್ ಡೇ ರೋಡ್ ಟ್ರಿಪ್ಪು, ರಿಸ್ಕ್ ತಗೊಂಡು ಟೂರಿಂಗ್ ಮಾಡ್ತೀರಾ ಅಂದರೆ ಮಾಡ್ಬೋದು ಆಬ್ವಿಯಸ್ಲಿ. ಲೈಕ್ ನಂದು ಪ್ಲ್ಯಾನ್ ಐತೆ, ಲೈಕ್ ಅದನ್ನೇ ಮಾತಾಡೋಕೆ ಇವಾಗ ಹೋಗ್ತಾ ಇರೋದು. ಸೊ ನೋಡೋಣ ಹೌ ಇಟ್ ಗೋಸ್, ಎಲ್ಲಿಗೆ ಹೋಗ್ತೀವಿ ಅಂತ. ತಾಯಳೆಗೂ ಇನ್ನೂ ಯಾವ ಜಾಗ ಅಂತಲೂ ಗೊತ್ತಿಲ್ಲ, ಬಟ್ ದ ಒನ್ ಥಿಂಗ್ ಇಸ್ ಶ್ಯೂರ್, ಮನೆ ಬಿಡಬೇಕು ಅಂತ. ಸೊ ನೋಡೋಣ ಬನ್ನಿ. ಇದೇನು ಗುರು ಜಲ್ಲಿ ಇದು. ಸೊ ಕೈಲಾದಷ್ಟು ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ನೀನೊಂದು ಬಗೆದರೆ ದೈವ ಇನ್ನೊಂದು ಬಗೆವೇನು, ಅದೇನೋ ಗಾದೆ ಇದೆಯಲ್ಲ, ಕರ್ಮ ಉಟ್ಕೊಂಬಂದು ಹೊಡಿಯುತ್ತೆ ಇಟ್ಟಾಡಿಸ್ಕೊಂಡು. ತಾಯಣೆಗೂ ಹೆಂಗೆ ಓಡಿಸ್ತಾವ್ರು ಗೊತ್ತಾಯ್ತಲ್ಲ ನನಗೆ ಜನ. ಆಯ್ ನೀ ಏತರ ಹುಡುಗಿಗೆ ಪಾಪ ಮನೇಲಿ ಹೊಸ ಏತರ ಕೊಡ್ಸವ್ರು, ಆರಾಮಾಗಿ ಹೋಗ್ಲಿ ಹುಡುಗಿ. ಏನು ಗುರು ಇವರೆಲ್ಲ ಸೂಪರ್ ಡಿಯೋ ಅನ್ಕೊಂಬಿಟ್ಟಿರ್ತಾರೆ, ಡಿಯೋ ಬಾಯ್ಸು. ನೋಡಿ ಅಲ್ಲಿ, ಅದಕ್ಕೆ ತೆಸ್ಲಾ ಎಲ್ಲ ಇನ್ನೂ ಬಂದಿಲ್ಲ. ರೈಟ್ ಸೈಡ್ಗೆ ಇಂಡಿಕೇಟ್ರ್ ಹಾಕ್ಕೊಂಡು ಹಾವು ಏಣಿ ಆಟ ಆಡೋದು ರೋಡೊಳಗೆ ಯಾಕೆ ಬೇಕು ಜನರೇ?